ಹಾಯ್ ಗೈಸ್, ನಾನೀಗ ತೋರಿಸ್ತಾ ಇರೋದು ಬಂದು ಟೂತ್ ಪೌಡರ್. ಇದು ಮನೆಯಲ್ಲೇ ಮಾಡಿರೋವಂಥದ್ದು. ಇದಕ್ಕೆ ನಾನು ಪಿಂಕ್ ಸಾಲ್ಟು ಮತ್ತು ಲವಂಗ ಮತ್ತು ಅರಿಶಿಣ 3 ಸಹ ಗ್ರೈಂಡ್ ಮಾಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ತುಷಾರ್ಗೆ ನಾನು ಫಸ್ಟಿಂದ ಯೂಸ್ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಪೇಸ್ಟು ಇದು ರೀಸೆಂಟಾಗಿ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಮಾಮಾ ಅರ್ಥಲ್ಲಿ ರಿವ್ಯೂಸ್ ಎಲ್ಲ ನೋಡಿ ನಾನು ತಗೊಂಡೆ. ಸೊ ಮೊದಲೆಲ್ಲ ನಾನು ಯಾಕೆ ಮನೆಯಲ್ಲೇ ಮಾಡಿರುವಂತಹ ಪೌಡರ್ ಯೂಸ್ ಮಾಡ್ತಾಯಿದ್ದೆ ಅಂದರೆ, ನಾನು ಡಾಕ್ಟರ್ನ ಕೇಳಿದಾಗ ಡಾಕ್ಟರು ಸ್ವಲ್ಪ ಪೇಸ್ಟ್ಗಳನ್ನ ಸಜೆಸ್ಟ್ ಮಾಡಿದ್ರು. ಅವ್ರು ಮತ್ತೆ ಏನು ಹೇಳಿದ್ರು ಅಂದರೆ, ನೀವು ಪೇಸ್ಟ್ ಯೂಸ್ ಮಾಡಿದ್ದೀರಾ ಅಂದ್ರೂ ಮಕ್ಕಳು ಅದನ್ನು ತಿಂತಾರೆ, ನುಂಗ್ತಾರೆ ಅಂತ ಹೇಳಿದ್ರು. ಸೊ ನನಗೆ ಗೊತ್ತಿದ್ದು ಯಾಕೆ ಪೇಸ್ಟ್ ಎಲ್ಲ ಕೊಡೋದು, ಎಷ್ಟಾದರೂ ಕೆಮಿಕಲ್ಸ್ ಇದ್ದೇ ಇರುತ್ತಲ್ವ ಅಂತ ನಾನು ಮನೇಲಿ ಮಾಡಿರೋಂಥ ಪೌಡರ್ನೇ ಯೂಸ್ ಮಾಡ್ತಾಯಿದ್ದೆ. ಆದರೆ ಈಗ ಅವ್ನಿಗೆ 2 ವರ್ಷ ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ, ಅವ್ನು ಚೆನ್ನಾಗಿ ಉಗಿಯೋದನ್ನು ಕಲ್ತ್ಕೊಂಡಿದ್ದಾನೆ. ಯಾವುದೇ ರೀತಿಯಾಗಿ ಅವನು ಪೇಸ್ಟ್ ಅನ್ನೋದನ್ನು ತಿನ್ನೋದಿಲ್ಲ. ನೀಟಾಗಿ ಬ್ರಷೆಲ್ಲ ಆದಮೇಲೆ ಅದನ್ನೆಲ್ಲ ಆಚೆಗೆ ಉಗಿತಾನೆ. ಇನ್ನು ಮಾರ್ನಿಂಗು ನಾನು ಈ ಸ್ವೀಟ್ ಪೊಟ್ಯಾಟೋಲಿ ಒಂದು ಡಿಶ್ ಮಾಡ್ತಾಯಿದ್ದೀನಿ. ಸೊ ನೀವು ಮನೇಲಿ ಸ್ವೀಟ್ ಪೊಟ್ಯಾಟೊ ಇತ್ತು ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ. ನಾನು ತೋರಿಸ್ತಾ ಇದ್ದೀನಲ್ವ, ಆ ಸೈಜ್ಗೆ ನೀವು ಸ್ವೀಟ್ ಪೊಟ್ಯಾಟೋನ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ದಪ್ಪ ಆದರೂ ಚೆನ್ನಾಗಿರಲ್ಲ, ತುಂಬ ತೆಳು ಇದ್ದರೂ ಚೆನ್ನಾಗಿರೋದಿಲ್ಲ. ನಾನು ತೋರಿಸಿದ್ನಲ್ವ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಂಥ ಸ್ವೀಟ್ ಪೊಟ್ಯಾಟೋಸ್ನೆಲ್ಲ ಅರೇಂಜ್ ಮಾಡ್ಕೋಬೇಕು. ಮತ್ತು ಮೇಲೆಯಿಂದ ನಾನು ಸ್ವಲ್ಪ ಮತ್ತೆ ಆಯಿಲ್ನ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ತುಂಬಾ ಡ್ರೈ ಅನಿಸ್ಬಿಡುತ್ತೆ ತಿನ್ನೋದಕ್ಕೆ. ಸೊ ಅದಕ್ಕೆ ಲೈಟಾಗಿ ಆಯಿಲ್ ಅಪ್ಲೈ ಮಾಡ್ತೀನಿ ಅಷ್ಟೇ. ಅದಾದಮೇಲೆ ಈಗ ಎರಡೂ ಕಡೆನೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಫ್ರೈ ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ಫ್ಲೇಮ್ನ ಹೈ ಇಡಬಾರ್ದು, ಲೋ ಅಲ್ಲೇ ಇರಬೇಕು. ಈ ರೀತಿ ಚೆನ್ನಾಗಿ ಎರಡೂ ಕಡೆ ರೋಸ್ಟ್ ಮಾಡಿದ್ದಾದಮೇಲೆ ಇದನ್ನು ಒಂದು ಬೌಲ್ಗೆ ಸಪ್ರೇಟಾಗಿ ತಗೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ನಾನು ಇಲ್ಲಿ ಪಿಂಕ್ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋಬೇಕು. ಸೊ ಇಲ್ಲಿ ನಾನು ತುಷಾರ್ಗೆ ಸಪ್ರೇಟಾಗಿ ಮಾಡ್ಕೊಳೋದ್ರಿಂದ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸೊ ಹಾಕಿದಾದ್ಮೇಲೆ ಚೆನ್ನಾಗಿ ಈ ರೀತಿ ಶೇಕ್ ಮಾಡ್ಕೋಬೇಕು. ಇನ್ನು ಇವತ್ತೊಂದು ಫಂಕ್ಷನ್ಗೆ ಹೋಗೋದಿದೆ. ಸೊ ಅದಕ್ಕೋಸ್ಕರ ಮೂವಾರ್ಗೂ ಒಂದೇ ಆಗೋ ರೀತಿಯಲ್ಲಿ ಪೊಂಗಲ್ ಅನ್ನೋದನ್ನು ಮಾಡಿದ್ದೀನಿ. ಸೊ ಈ ಪೊಂಗಲ್ಗೆ ತುಪ್ಪ ಹಾಕ್ಕೊಂಡ್ರೆ ಯಮ್ಮಿ ಇರುತ್ತಲ್ವ. ಸೊ ಪೊಂಗಲ್ ಜೊತೆ ಸ್ವೀಟ್ ಪೊಟ್ಯಾಟೊ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಸ್ವೀಟ್ ಪೊಟ್ಯಾಟೊ ಯಾವ ರೀತಿ ಇತ್ತು ಅಂತ. ಇನ್ನು ಟಿಫನ್ ಎಲ್ಲ ಆಗಿದ್ದಾದಮೇಲೆ ಫಂಕ್ಷನ್ಗೆ ಹೋದ್ರಿ. ಫಂಕ್ಷನ್ಗೆ ಹೋಗೋಷ್ಟೊತ್ತಿಗೆ ನಮ್ಮ ತುಷಾರು ದಾರಿಯಲ್ಲೇ ನಿದ್ದೆ ಮಾಡಿದ್ದ. ಬಾಯ್.